ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾವಿವತ್ತು ನಮ್ಮ ಊರಿನಿಂದ ತಿರುಪತಿ ಹೊಲ್ತಿದ್ದೆವು. ಈಗ ಮೊದಲ ಮಂತ್ರಾಲಯ ಹೊಲ್ತಿದ್ದೆವು. ನಮ್ಮ ಊರ್ದಾಗ ಒಟ್ಟನ ಲಾಗ್ ಮಾಡಿಲ್ಲ, ಇದೇ ಫಸ್ಟ್ ಲಾಗ. ಈಸ್ ದಿನ ಮಾಡೀನಿ ಅಂದ್ರೆ ಬರೀ ಊರು ಹೊರಗೆ ಮಾಡೀನಿ. ಇಲ್ಲಿಂದ ಈ ಸಲ ಕಾರ್ದಾಗ ಹೊಲ್ತಿದ್ದೆವು. ಕಾರಿನ ಪೂಜೆ ಗೀಜೆ ಮಾಡಮಿ, ಮಾಡಿ ಹಾಗೆ ಹೋಗ್ತಾ ಎಲ್ಲ ಹೇಳ್ತೀನಿ. ಬರ್ರಿ ಕಾರ್ ಪೂಜೆ ಮಾಡಮಿ. ಈಗ ನಮ್ಮ ಊರಿನಿಂದ ಬಿಟ್ಟಿದ್ದೆವು, ಕಾರ್ದಾಗ ನಡೆದೆವು, ಜವ್ರಿಗೆ ರೀಚ್ ಆಗಿದ್ದೆವು. ನಮ್ಮ ಊರಾಗೆ ಎಲ್ಲ ಚಲೋ ಕಾರಿ ಪೂಜೆ ಗೀಜೆ ಮಾಡಿ ಬಿಟ್ಟಿದ್ದೆವು. ಈಗ ಸ್ವೀಟ್ ತಿಂದು ಮುಂದಕ್ಕೆ ಹೋಗ್ಬೇಕು. ಜವ್ರಿಗಿದಾಗ ಬೆಲ್ಲದ ಜಿಲೇಬಿ ತಂದೆವು. ಜಿಲೇಬಿ ಮಸ್ತ್ ಅದ, ಬೆಲ್ಲದ ಜಿಲೇಬಿ ಟೇಸ್ಟೇ ಬೇರೆ. ಯಾವಾಗಲೇ ಜೋರಿಗೆ ಬಂದ್ರೆ ಅಂದ್ರೆ ಅಮ್ಮ ತಿಂದವ್ರಿ. ಈಗ ನಾವು ದೇವದುರ್ಗ ರೀಚ್ ಆಗಿದ್ದೆವು. ದೇವದುರ್ಗ ತಿಂತಣಿ ಮ್ಯಾಗಿನ ಬಂದಿದ್ದೆವು. ದೇವದುರ್ಗಕ್ಕೆ ಶಾರ್ಟ್ಕಟ್ ರೂಟ್ ಇತ್ತು. ಆ ಕಡೆ ಬರ್ಬೇಕಂದ್ರೆ ಕೃಷ್ಣಾ ನದಿ ಫುಲ್ ತುಂಬ ಹರಿಸಲಕ ರೂಟ್ ಎಲ್ಲ ಬಂದಾಗಿತ್ತು. ಅದಕ್ಕೆ ತಿಂತಣಿ ಮ್ಯಾಗಿನ ಬಂದಿದ್ದೆವು. ಈಗ ಫೈನಲಿ ದೇವದುರ್ಗ ರೀಚ್ ಆಗಿದ್ದೆವು. ಇಲ್ಲಿ ಊಟದ ಸಲಕ್ಕೆ ನಿಂತಿದ್ದೆವು. ಇಲ್ಲೊಂದು ಪೆಟ್ರೋಲ್ ಪಂಪ್ದಾಗ ನಿಂತಿದ್ದೆವು. ನಮ್ಮ ಗಾಡಿ ಎಲ್ಲ ಪೆಟ್ರೋಲ್ ಫುಲ್ ಮಾಡಿಸಿ ಊಟದ ಸಲಕ್ಕೆ ನಿಂತಿದ್ದೆವು. ಎಲ್ಲ ಮನೆಯಿಂದ ಊಟ ಕಟ್ಕೊಂಬಂದೆವು. ನಮ್ಮ ಸಿದ್ದು ಡಕುಮ ಅವರು ಊಟಕ್ಕೆ ಏನಂತ ನೋಡಮಿ. ಏನೇನು ತಿಂದಿರ್ಬಿ? ಬ್ಯಾಳಿ, ಉಂಡಿ, ಪಲ್ಯ, ಉಂಡಿ ಮೊಸರು ಇರ್ಬೇಕು. ನಮ್ಮ ಶಾಣೋಣ ಮೊಸರು ಬೇಕ್ರಾಗ ಬಿಡು ಅಂದಾನ. ಅವು ಬೇಕ್ರಾಗ ಚಿಪ್ಸ್ ಇಟ್ಕೊಂಬಂದ ಬರ ಮೊಸರು ಬಿಡು. ಮತ್ತು ಬರೇ ಪಲ್ಯ ಅಷ್ಟೇ ತಿಂತೀವಿ ಅಣ್ಣ. ಮತ್ತು ಹಾಲು ಬರ್ತದ, ರೊಟ್ಟಿ ಚಪಾತಿ ಅವೆಲ್ಲ ಅವ. ನಮ್ಮ ಸಿದ್ದೂರಿಗೆ ಕಾಣಲ್ಲ, ಇವ್ ಕಾಣ್ತದ. ಗಟ್ಬೇಳೆ ಅದ, ಹಿಂಡಿ ಅದ, ಮತ್ತು ಪುಂಡಿ ಪಲ್ಯ ಅದ, ಉದ್ರಿ ಹಿಟ್ಟು ಅದ, ಮತ್ತು ರೈಸ್ ಅದ. ಎಲ್ಲರೂ ಊಟ ಉಳ್ಳುತ್ತಾರ. ಈಗ ಟೈಮ್ ಆಗ್ಯದ, ನೀವು ಊಟ ಉಣ್ರಿ, ಮತ್ತೆ ಸಿಗ್ತೇವೆ. ನಮ್ಮ ರೊಕ್ಕಮಾಗ ಪಂಚೆ ಉಡಿಸ್ತಾರ. ಪಂಚೆದು ಯಾರಿಗೆ ಉಟ್ಕೊಳಕ್ ಬರಲ್ಲ ನೋಡ್ರಿ, ಎಲ್ಲ ಪಂಚೆ ಹೆಂಗೆ ಉಡಿಸ್ತಾರತ್ತ. ಫುಲ್ ಡಕಮ ಫಾರಿನ್ ಮನುಷ್ಯ ಕಾಣತ್ತಾನೆ.
ಮಂದಿ ಇಲ್ಲೆಲ್ಲ ಫ್ರೆಶ್ ಅಪ್ ಮಾಡಿದೆವು. ಫ್ರೆಶ್ ಅಪ್ ಇಲ್ಲೇ ಒಂದು ರೂಮಿನಾಗ ಮಾಡಿದೆವು. ಒಬ್ಬರಿಗೆ 50 ರೂಪಾಯಿ ಅಂತ ಫ್ರೆಶ್ ಅಪ್ಪಿಗೆ. ಫ್ರೆಶ್ ಅಪ್ ಮಾಡಿ ನಮ್ಮ ಹುಡುಗರೆಲ್ಲ ಫುಲ್ ಈಗ ಗುಡಿಗೆ ನಡೆದೆವು. ಈಗ ನಮ್ಮ ಹುಡುಗರು ಒಂದು ಲುಕ್ ನೋಡ್ರಿ ಹೆಂಗದ. ಜಸ್ಟ್ ರಾಘವೇಂದ್ರ ಸ್ವಾಮಿ ದರ್ಶನ ಆಯಿತು. ಇವತ್ತು ವೀಕೆಂಡ್ ಅದ, ಮಂದಿ ಜಾಸ್ತಿ ಬಂದಾರ. ಈಗಲೇ ಫುಲ್ ರಶ್ ಅದ. ನಾವು ಮುಂಜಾನೆ ಜಲ್ದಿ ಬಂದೆವು ಅಂತ 1 ಗಂಟೆದ ದರ್ಶನ ಆಯಿತು. ವೀಕೆಂಡ್ ಟೈಮಿಗೆ ಫುಲ್ ರಶ್ ಇರ್ತದೆ ಗುಡಿ. ಈಗ ಮತ್ತೆ ಹೊರಗೆ ಹೋಗಿ ಸಿಗ್ತೇವೆ. ನಮ್ಮ ದೋಸ್ತರು ನೋಡ್ರಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಗುಡಿದಾಗ ಸಂಪ್ರದಾಯ ಏನಂದ್ರೆ ಗಂಡು ಮಕ್ಕಳದು ಎಲ್ಲ ಏನು ಬಟ್ಟೆ ಬಂದಿದ್ಕಿದೆ ಏನು ಹಾಕೋಬಾರ್ದು. ಈ ಥರ ಪಂಚೆದು ಹಾಕೊಂಡು ಹೋಗ್ಬೇಕು. ಅದು ಎದಕ್ಕೆ ಹಾಕೊಂಡು ಹೋಗ್ಬೇಕಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈಗ ರಾಘವೇಂದ್ರ ಸ್ವಾಮಿ ದರ್ಶನದು ಮಾಡಿ ಎಲ್ಲ ಹೊರಗೆ ಬಂದೆವು. ಹೊರಗಿಲ್ಲ ನಮ್ಮ ದೋಸ್ತರು ಫೋಟೋ ಗಿಡ ತೆಗೆದುತ್ತಾರೆ. ಒಂದು ರೌಂಡ್ ಫುಲ್ ಗುಡಿ ನೋಡ್ರಿ. ಇಲ್ಲಿಗೆ ನಮ್ಮದು ಮಂತ್ರಾಲಯ ಬ್ಲಾಗ್ ಮುಗೀತು. ಈಗ ಮಂತ್ರಾಲಯನಿಂದ ತಿರುಪತಿ ನಡೆದೆವು. ಈಗ ನೆಕ್ಸ್ಟ್ ತಿರುಪತಿ ಹೋಗೋದೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಬರ್ತದ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಂಗೆ ನಿಮ್ಮ ಗ್ರೂಪ್ದಾಗೆಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರಮ್ ಮಂತ್ರಾಲಯ.